ಸನ್ಮಾನ್ಯ ಅಧ್ಯಕ್ಷರೇ, ಒಂದು ನಾನು ಈ ಸಂದರ್ಭದಲ್ಲಿ ನಾನು ಸಭಾಧ್ಯಕ್ಷರ ಗಮನಕ್ಕೆ ತರ್ತಕ್ಕಂಥದ್ದು ಮೊನ್ನೆ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಇದು ಒಂದೇ ಘಟನೆ. ಹಲವಾರು ಭಾಗದಲ್ಲಿ ಈಗ ಶೂನ್ಯ ವೇಳೆ ತಂದ ಪ್ರಸ್ತಾವ ಈ ಘಟನೆ ಏನಿದೆ, ಈ ಘಟನೆ ಸರ್ಕಾರ ಗಂಭೀರವಾಗಿ ತೆಗೆದುಕೋಬೇಕು ಅನ್ನೋದು ನನ್ನ ಕಳಕಳಿ. ಇವತ್ತು ಈ ರೀತಿಯ ಘಟನೆಗಳನ್ನ ಸರ್ಕಾರ ಲಘುವಾಗಿ ಪರಿಗಣಿಸಿದರೆ ಯಾವ್ಯಾವ ರೀತಿಯಲ್ಲಿ ಏನು ಘಟನೆಗಳಾಗಬಹುದು ಅಂತಕ್ಕಂಥ ಹಲವಾರು ಉದಾಹರಣೆ ಕೊಡಬಹುದು. 6 ತಿಂಗಳಲ್ಲಿ ಹಾಸನ ಹೊಳೆನರಸೀಪುರದಲ್ಲಿ ರೇವಣ್ಣ ಅವರ ಕ್ಷೇತ್ರದಲ್ಲಿ 2 ಮರ್ಡರ್ ಆಯಿತು ಈ ಸರ್ಕಾರ ಬಂದ ನಂತರ. ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಈಗ ಅದು ಮತ್ತೆ ನೀವು ಬೇರೆ ಚರ್ಚೆ ತಗೊಳ್ಳಿ. ಈಗ ಶೂನ್ಯ ವೇಳೆ ನೀವು ಮಾತಾಡಲು ಅವಕಾಶ ಕೊಟ್ಟು ಸರ್ಕಾರ ಉತ್ತರ ಕೊಟ್ಟಾಗ ಬೇರೆ ಮಾತಾಡ್ಲಿಕ್ಕೆ ಇಲ್ವಾ, ಬೇರೆ ಚರ್ಚೆ ಬರ್ಲಿಕ್ಕೆ ಇಲ್ವಾ? ಇವತ್ತು 2-3 ದಿನಗಳಾದ್ರು ಅದ್ರ ಬಗ್ಗೆ ನೀವು ಸಚಿವರು ಉತ್ತರ ಕೊಡ್ತಾರೆ ಅಂತ ಹೇಳಿದ್ರೆ ಮತ್ತೆ ಇದೆ ಅಂತಕ್ಕಂಥ